ಶ್ರೀಕಾಳಹಸ್ತೀಶ್ವರಾಯ ನಮಃ. ಮಾರುತಿ ಜ್ಯೋತಿಷ್ಯಾಲಯ. ಇವತ್ತು ವಿಶೇಷವೇನೆಂದರೆ ಮಹಾಶಿವರಾತ್ರಿಯ ವಿಶೇಷ. ಮಹಾಶಿವರಾತ್ರಿ ವರ್ಷನೂ ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಇದೇನು ವಿಶೇಷ ಅಂದ್ಕೋಬಹುದು. ಇದು ಪ್ರಬಲವಾದ ಮಹಾಶಿವರಾತ್ರಿ. ಈ ಪ್ರಬಲವಾದ ಮಹಾಶಿವರಾತ್ರಿಯಲ್ಲಿ ನಾವು ಮಾಡಬೇಕಾದ ಕೆಲಸಗಳೇನು? ನಿಮ್ಮ ಮನೆಯಲ್ಲಿ ನೀವು ಭಕ್ತಿಪೂರ್ವಕವಾಗಿ ಶಿವನ ಪೂಜೆಯನ್ನು ಮಾಡಬೇಕು. ಯಾವ ತರಹ? ಒಂದು ಬೆಳ್ಳಿಯಲ್ಲಾಗಲಿ ಒಂದು ಬಂಗಾರದಲ್ಲಾಗಲಿ ನೀವು ಚಿಕ್ಕದಾದ ಶಿವಲಿಂಗವನ್ನು ತರಬೇಕು. ಮನೆಯಲ್ಲಿಟ್ಟುಕೊಂಡು ಪುರಾತನ ಪ್ರಸಿದ್ಧವಾದ ಶಿವನ ದೇವಸ್ಥಾನ ಎಲ್ಲಿದೆಯೋ ಅಲ್ಲಿ ಹೋಗಿ ಆ ನೀರನ್ನು, ಶಿವನ ದೇವಸ್ಥಾನದಲ್ಲಿರುವ ನೀರನ್ನು ಮನೆಗೆ ತಂದು ಮೊದಲು ಆ ಲಿಂಗಕ್ಕೆ ಸ್ನಾನ ಮಾಡಿಸಬೇಕು. 3 ತರಹ ನೀರುಗಳು ಸೇರುತ್ತದೆ ದೇವಸ್ಥಾನದಲ್ಲಿರುವುದು: ಗಂಗಾ, ಯಮುನಾ, ಸರಸ್ವತಿ ಅಂದ್ಬಿಟ್ಟು. ಆದ್ದರಿಂದ ಆ ನೀರನ್ನು ತಂದು ಅಭಿಷೇಕ ಮಾಡಬೇಕು. ನೀವು ಅಭಿಷೇಕ ಮಾಡುವುದು ಯಾತಕ್ಕೋಸ್ಕರ ಅಂದ್ರೆ, ನಮ್ಮ ಕುಟುಂಬದಲ್ಲಿ ನಾನಾ ತರಹ ತೊಂದರೆಗಳಿರುತ್ತದೆ. ಒಬ್ಬೊಬ್ರಿಗೆ ಒಂದೊಂದು ಬಾಧೆ. ಯಾವ ತರ ಅಂತ ಹೇಳೋಕ್ಕಾಗಲ್ಲ. ಒಬ್ಬರಿಗೆ ಮದುವೆ ಆಗದಿರ ಇರೋದು, ದಾಂಪತ್ಯ ಜೀವನದಲ್ಲಿ ತೊಂದರೆ ಇರೋದು, ಮಕ್ಕಳಾಗದಿರ ಇರೋದು, ಮಕ್ಕಳು ಓದ್ದಿರ ಇರೋದು, ಮಕ್ಕಳು ಕೆಟ್ಟೋಗ್ತಾ ಇರೋದು, ವಾಸ್ತು ಸರಿ ಇಲ್ದಿರ ಇರೋದು, ಮನೆಗೆ ಯಾರೋ ಏನೋ ಮಾಡ್ಬಿಟ್ಟಿದ್ದಾರೆ ಅನ್ನೋದು. ಇವೆಲ್ಲವೂ ಒಂದೊಂದು ಮನೇಲಿ ಒಂದೊಂದು ಸಮಸ್ಯೆ ಇರುತ್ತೆ. ಇವೆಲ್ಲವೂ ಪರಿಹಾರವಾಗಬೇಕಾದ್ರೆ ಈ ಪ್ರಬಲವಾದ ಮಹಾಶಿವರಾತ್ರಿಯಲ್ಲಿ ಈ ಪೂಜೆಯನ್ನು ಮಾಡಿದರೆ ಎಲ್ಲಾ ಕಾರ್ಯಗಳು ಆ ಶಿವನ ಆಶೀರ್ವಾದದಿಂದ ಮಠಮಾಯವಾಗಿ ಆನಂದಮಯವಾಗಿರಬಹುದು. ಆ ಶಿವಲಿಂಗಕ್ಕೆ ನೀವು ಅಭಿಷೇಕ ಮಾಡಬೇಕು. ಅಭಿಷೇಕ ಅಂದ್ರೆ ಹೇಗೆ? ಹಾಲಿನಲ್ಲಿ, ಮೊಸರಿನಲ್ಲಿ, 5 ತರಹ ಹಣ್ಣುಗಳಲ್ಲಿ, ದ್ರಾಕ್ಷಿ, ಗೋಡಂಬಿ, ಕಲ್ಕಂಡ, ಖರ್ಜೂರ, ಜೇನುತುಪ್ಪ, ತುಪ್ಪ, ಸಕ್ಕರೆ, ಬೆಲ್ಲ, ಏಲಕ್ಕಿ, ಲವಂಗ ಇವೆಲ್ಲವನ್ನು ಹಾಕಿ ನೀವು ಪೂಜೆ ಮಾಡಬೇಕು. ಪೂಜೆ ಮಾಡಿದ ನಂತರ ನೈವೇದ್ಯಕ್ಕೆ ಇಟ್ಟು ಶ್ರದ್ಧಾಭಕ್ತಿಯಿಂದ ಶಿವನಿಗೆ ಇಷ್ಟವಾದ ಪ್ರಸಾದವನ್ನು ಇಟ್ಟು ಪೂಜೆ ನಂತರ ನೀವು ಅದನ್ನು ಸೇವನೆ ಮಾಡಿದರೆ ಎಲ್ಲಾ ಕಾರ್ಯಗಳಲ್ಲೂ ಜಯವಾಗುತ್ತದೆ. ನಿಮ್ಮ ರಾಶಿಯಲ್ಲಿ ದೋಷವಿರಲಿ, ಲಗ್ನದಲ್ಲಿ ದೋಷವಿರಲಿ, ನಕ್ಷತ್ರದಲ್ಲಿ ದೋಷವಿರಲಿ, ಮನೆಗೆ ಯಾರಾದ್ರೂ ಏನಾದ್ರೂ ಮಾಡಿರಲಿ, ನಿಮ್ಗೆ ತೊಂದರೆಗಳಿರಲಿ, ಮಕ್ಕಳಾಗದಿರ ಇರಲಿ, ಮದುವೆ ಆಗದಿರ ಇರಲಿ, ದಾಂಪತ್ಯದ ತೊಂದರೆ ಇದ್ದರೆ ಕೂಡ ಅತಿ ಶೀಘ್ರವಾಗಿ ಪರಿಹಾರವಾಗುತ್ತದೆ. ಆದ್ದರಿಂದ ನೀವು ತಪ್ಪದೆ ಈ ಶಿವಲಿಂಗವನ್ನು ತಂದು ನಿಮ್ಮ ಮನೆಯಲ್ಲಿ ನೀವು ಎಲ್ಲ ಕುಟುಂಬ ಸಮೇತ ಸಪರಿವಾರ ಸಮೇತವಾಗಿ ಕೂತುಕೊಂಡು ಪೂಜೆಯನ್ನು ಮಾಡಿ, ಬಿಲ್ವಪತ್ರೆ ಅಂದ್ರೆ 108 ಹೂಗಳನ್ನು ತೆಗೆದುಕೊಂಡು ಶಿವನಿಗೆ ಅಷ್ಟೋತ್ತರ ಮಾಡಬೇಕು. ಅಭಿಷೇಕ ಆದ ನಂತರ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಆ ಲಿಂಗವನ್ನು, ಅಭಿಷೇಕ ಆದ ನಂತರ ಆ ಲಿಂಗವನ್ನು ಅಕ್ಕಿ ಮೇಲಿಟ್ಟು ನೀವು 108 ಅಷ್ಟೋತ್ತರದಿಂದ ಶಿವನಿಗೆ ಆ ಹೂಗಳನ್ನು ಹಾಕಿ ಪೂಜೆ ಮಾಡಿ, ಆ 108ರಲ್ಲಿ ಆ ಶಿವನಿಗೆ ಒಂದಾದರೂ ಕೇಳಿಸುತ್ತದೆ. ಆಗ ತಥಾಸ್ತು ಅಂದರೆ ನಮ್ಮ ಕಾರ್ಯಗಳೆಲ್ಲವೂ ಜಯವಾಗುತ್ತೆ. ಯಾಕಂದರೆ ಇದರ ಪ್ರಬಲವಾದದ್ದು, ಮತ್ತೆ ಹೇಳ್ತಾ ಇದ್ದು, ಪ್ರಬಲವಾದ ಶಿವರಾತ್ರಿ. ಶಿವರಾತ್ರಿಗಳಲ್ಲಿ ಪ್ರಬಲವಾದದ್ದು ಇದು ಎಷ್ಟೋ ವರ್ಷಗಳಿಗೆ ಒಂದು ಸಾರಿ ಬರುತ್ತೆ. ಇದು ಒಂದು ತಾಡಿಪತ್ರದಲ್ಲೇ ಕೊಟ್ಟಿದ್ದಾರೆ. ಈ ಪ್ರಬಲವಾದ ಮಹಾಶಿವರಾತ್ರಿಯಲ್ಲಿ ನಾವು ಏನು ಬೇಡಿಕೊಂಡು ಶಿವನಿಗೆ ಪೂಜೆ ಮಾಡಿದರೆ ನಮಗೆ ಕಾರ್ಯಗಳೆಲ್ಲ ಜಯವಾಗುತ್ತದೆ ಎಂದು ಕೊಟ್ಟಿದ್ದಾರೆ. ಆದ್ದರಿಂದ ವಿಶ್ವಬ್ರಹ್ಮ ಮಣಿಬ್ರಹ್ಮ ಆ ತಾಡಿಪತ್ರದಲ್ಲೇ ಕೊಟ್ಟಿದ್ದಾರೆ. ಆದ್ದರಿಂದ ನೀವು ಶ್ರದ್ಧಾಭಕ್ತಿಯಿಂದ ಈ ಪ್ರಬಲವಾದ ಮಹಾಶಿವರಾತ್ರಿಯ ಪೂಜೆಯನ್ನು ಮಾಡಿ ಎಲ್ಲವೂ ಜಯವಾಗ್ತಿದ್ರೆ ಸಂದೇಶವೇ ಇಲ್ಲ. ಯಾರು ಏನೇ ಹೇಳಿದ್ರೆ ಕೂಡ ತಪ್ಪದೆ ನೀವು ಆ ಯೂಟ್ಯೂಬ್ ನಲ್ಲಿ ಹಿಂಗ್ ಬರ್ತದೆ, ಅದ್ರಲ್ಲಿ ಹಿಂಗ್ ಬರುತ್ತೆ, ಇದು ಬರ್ತೈತೆ, ಯಾವ್ದು ಮಾಡೋದು ಏನೋ ಮಾಡೋದು ಇಲ್ದಿರ ನಿಮ್ ಶ್ರದ್ಧಾಭಕ್ತಿ ನಿಮ್ಗೆ ಎಷ್ಟಿರುತ್ತೆ ಅಷ್ಟರಲ್ಲೇ ಮಾಡಿ. ಅವ್ರು ಹಿಂಗ್ ಹೇಳ್ತಾರೆ ಹಿಂಗ್ ಮಾಡ್ಬೇಕನ್ನೋ, ಇವ್ರು ಹೇಳ್ತಾರೆ ಹಿಂಗ್ ಮಾಡ್ತಾರೆ ಅನ್ನೋದೇನು ಇಲ್ಲ. ನಿಮ್ಮ ಮನಸ್ಫೂರ್ತಿಯಾಗಿ ಏಕದೃಷ್ಟಿಯಲ್ಲಿ ಈ ಪೂಜೆಯನ್ನು ಮಾಡಿದರೆ ಎಲ್ಲವೂ ಜಯವಾಗುತ್ತದೆ. ಇದು ಶಿವರಾತ್ರಿಯ ವಿಶೇಷವು. ತ್ರ್ಯಂಬಕಂ ಯಜಾಮಹಿ ಸುಗಂಧಿ ಪುಷ್ಟಿವರ್ಧನಂ ಪೂರ್ವಾರೀಕ ವಿಭಬಂಧೋ ಮೃತ್ಯೋರುಷಿಯಮೃತಾತ್.